ಈ ಸಲ ಹಬ್ಬಗಳಿಗೆ ನಿಮ್ಮ ಸೀರೆಗಳಿಗೆ ನೀವೇ ಈ ಥರ ಕುಚ್ಚೋಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈ ಸಿಲ್ಕ್ ಥ್ರೆಡನ್ನ ಒಂದು ಪಟ್ಟಿಗೆ ಈ ಥರ 8 ಎಳೆ ದಾರಾನ ಸುತ್ಕೊತಾ ಇದ್ದೀನಿ. ನಿಮ್ಗೆ ಈ ಥರ ಪಟ್ಟಿ ಸಿಕ್ಕಿಲ್ಲ ಅಂದ್ರೂ ಕೈಯಲ್ಲಿ ಸಹ 8 ಎಳೆ ದಾರ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೋಬೇಕು. ಸೂಜಿಗೆ ನಾವು ಸಿಲ್ಕ್ ಥ್ರೆಡ್ ಪೋಣಿಸ್ಕೊಂಡು ಆಮೇಲೆ ಇನ್ನೊಂದು ಸೂಜಿಗೆ ನಾವು ಈ ಥರ ಜೆರಿ ಥ್ರೆಡ್ ತೊಗೊಂಡು 1 ಎಳೆ ದಾರ ಮಾಡಿಕೊಂಡು ಪೋಣಿಸಿಟ್ಕೊಳ್ಬೇಕು. ಸೀರೆ ಪಲ್ಲು ಜಿಗ್ಜಾಗ್ ಮಾಡಿರ್ತೀವಿ, ಅದರಿಂದ ಕೆಳಗಡೆಯಿಂದ ಮೇಲ್ಗೆ 1/2 ಇಂಚು ಸ್ಟ್ರೈಟ್ ಲೈನಲ್ಲಿ ಒಂದು ಲೈನ್ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ಕೆಳಗಡೆಯಿಂದ ಇನ್ಸೈಟ್ ಮಾಡ್ಕೋಬೇಕು. ದಾರನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ಕಡೆ ಇಟ್ಕೊಬೇಕು. ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಇಟ್ಕೊಳ್ಳಿ. ಇವಾಗ ನೋಡಿ ಲೆಫ್ಟ್ ಸೈಡು 1 ಪಾಯಿಂಟ್ ಬಿಟ್ಟು ಎಳ್ಕೊತಾ ಇದ್ದೀನಿ ಥ್ರೆಡ್ನ ನೀವು ನೀಟಾಗಿ ಎಳ್ಕೊಳ್ಳಿ. ಈ ಥರ ಸಿಕ್ ಮಾಡ್ಕೋಬೇಡಿ ನೋಡಿ. ಈ ಥರ ಆ ಸೂಜಿಲೇ ಎಳ್ಕೊಳ್ಳಿ. ಥ್ರೆಡ್ ಏನಾದ್ರು ಎಕ್ಸ್ಟ್ರಾ ಬಂದಾಗ ಸೇಮ್ ಲೆಫ್ಟ್ ಪಾಯಿಂಟಲ್ಲಿ ಏನು ಪಾಯಿಂಟ್ ಮಾಡ್ಕೊಂಡಿರ್ತೀವಿ ಅದೇ ಪಾಯಿಂಟ್ ಸ್ಟ್ರೈಟು ರೈಟು ತಿರ್ಗಾ ಲೆಫ್ಟ್ ಪಾಯಿಂಟು ತಿರ್ಗಾ ರೈಟ್ ಪಾಯಿಂಟು ಈ ಥರ ಸ್ಟೆಪ್ ವೈಸು ಕೆಳಗಡೆ ಬರಬೇಕು ನೋಡಿ. ಆ ಕಡೆ ಈ ಕಡೆ 3 ಮಿಡಲಲ್ಲಿ 1 ಈ ಥರ 7 ಬರಲಿ. ಸ್ವಲ್ಪ ಲೂಸಾಗೆ ಇಟ್ಕೊಳ್ಳಿ ಥ್ರೆಡ್ನೆಲ್ಲ, ಜಾಸ್ತಿ ಟೈಟಾಗಿ ಎಳಿಯೋಕೆ ಹೋಗಬೇಡಿ ನೋಡಿ. ಜೆರಿ ಥ್ರೆಡ್ ಕೋಸಿ ಇಟ್ಕೊಂಡಿರ್ತೀವಲ್ಲ ಆ ಸೂಜಿನ ಮಿಡಲಿಂದ ಇನ್ಸೈಟ್ ಮಾಡಿ ಲೂಸಾಗಿ ಫಸ್ಟು ರೌಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ರೌಂಡು ಟೈಟ್ ಮಾಡಿಕೊಂಡು ಅಂದರೆ 3 ರೌಂಡ್ ಸುತ್ತಕೊಂಡು ನಾಟ್ ಮಾಡ್ಕೋಬೇಕು. 2 ರೌಂಡ್ ನಾಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಈ ಡಿಸೈನ್ ಈಗ ಟ್ರೆಂಡಾಗಿ ಓಡ್ತಾ ಇದೆ. ಈ ಕುಚ್ಚಿಗೆ 350 ರೂಪಾಯಿ ಚಾರ್ಜ್ ಮಾಡ್ಬೋದು. ಈ ಥರ ನಾಟ್ ಮಾಡಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಬಿಟ್ಟು ನೋಡಿ ಈ ಥರ ಸಮವಾಗಿ ಇಟ್ಕೊಂಡು ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.